ನಮ್ಗೆ ನಮ್ಮ ಅಂಗಡಿ ಬೇಕು. ನನಗೆ 62 ವರ್ಷ ಆಗ್ತಾ ಇದೆ. ನಾವೆಲ್ಲಿ ಕೆಲ್ಸಕ್ಕೆ ಹೋಗಿಲ್ಲ. ಯಾವ ಕೆಲಸ ಗೊತ್ತಿಲ್ಲ. ಯಾವ ಕೆಲಸ ಕೊಡಲ್ಲ. ಯಾವನ ಕೆಲಸ ಕೊಡಲ್ಲ ಮೇಡಮ್. ನಮ್ಗೆ ಕೆಲಸ ಕೊಡಲ್ಲ. ನಾವು ದುಡಿದ್ರೆ ನಮ್ಗೆ ನನ್ನ ಗಂಡ ಸತ್ತಿ 10 ವರ್ಷ ಆಯ್ತು. ನಮಸ್ಕಾರ ಬಸ್ಸು. ಕೃಷ್ಣ ಬೈರೇಗೌಡ್ರೆ, ನೀವು ಮಾಡ್ತಿರೋದು ಒಳ್ಳೆ ಕೆಲಸನೇ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನೀವು ಮಾಡ್ತಿರೋ ರೀತಿ ತಪ್ಪಾಗಿದೆ. ಎಷ್ಟೋ ಜನ ಬೀದಿ ಬದಿ ವ್ಯಾಪಾರಿಗಳು 20 ವರ್ಷ 30 ವರ್ಷದಿಂದ ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡು ಬರ್ತಿದ್ದಾರೆ. ಆದರೆ ಅದು ಮಾಡೋಕ್ಕೆ ಕಾರಣ ಏನು ಅಂತ ಕೇಳಬೇಕಾಗಿತ್ತು ಫಸ್ಟು. ಅವರು ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ ನಿಯತ್ತಾಗಿ ಇವತ್ತಿನ ದಿವಸ ನಾವು ಬದುಕಬೇಕು ಅಂದರೆ 10,000 15,000 ಸಂಬಳ ತೊಗೊಂಡ್ರೆ ಆಗಲ್ಲ. ಎಲ್ಲೇ ಹೊರಗಡೆ ಹೋಗಿ ಕೆಲಸಕ್ಕೆ ಹೋದ್ರು 10ರಿಂದ 15,000 ಬಿಟ್ಟರೆ ಯಾರೂ ಜಾಸ್ತಿ ಕೊಡ್ತಾ ಇಲ್ಲ. ಸಂಬಳ ಮಾತ್ರ ಅಷ್ಟೇ ಇದೆ, ಎಲ್ಲದಕ್ಕೂ ರೇಟ್ ಹೆಚ್ಚಳಾಗಿದೆ. ಅವ್ನು 15,000 ಸಂಬಳದಲ್ಲಿ ಇವ್ರ ಮನೆ ಮೇಂಟೈನು ಅದು ಇದು ಎಲ್ಲ ಹೆಂಗ್ ಸ್ವಾಮಿ ಮಾಡೋಕ್ಕಾಗತ್ತೆ? ಆ ರೀತಿ ಪರಿಸ್ಥಿತಿ ಇರೋದಕ್ಕೆ ಅವ್ರು ಬೀದಿ ಬದಿ ವ್ಯಾಪಾರ ಮಾಡ್ತಾ ಇರೋದು. ಯಾರು ಒಬ್ಬರಿಗೆ ಬೀದಿ ಬದಿ ವ್ಯಾಪಾರದಲ್ಲಿ ಅವರಿಗೆ ಮನೆ ಇದೆಯಾ, ಏನು ಕಷ್ಟದಿಂದ ನೀನು ಮಾಡ್ತಾ ಇದೆಯಮ್ಮ, ಇಷ್ಟು ವರ್ಷದಿಂದ ಯಾಕೆ ಇಲ್ಲಿ ಮಾಡ್ತಾ ಇದೆಯಾ, ಇದನ್ನು ಕೇಳ್ಕೊಂಡು ಅವರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡಿದ್ದಿದ್ರೆ ಇದು ಚೆನ್ನಾಗಿರ್ತಿತ್ತು. ನೀವು ಕೋರ್ಟ್ ಆದೇಶ ಆಗಿದೆ ಅಂದ ತಕ್ಷಣ ಬೀದಿ ಬದಿ ವ್ಯಾಪಾರಿಗಳು ಅವರು ಸಣ್ಣ ಪುಟ್ಟ ಗುಡಿಸಲು ಥರ ಮಾಡ್ಕೊಂಡಿದ್ದಾರೆ. ಅದನ್ನು ಏಕಾಏಕಿ ಬಂದು ಎಲ್ಲರಿಗೂ ನಷ್ಟ ಮಾಡಿಬಿಟ್ರೆ ಅವರು 1000 ಗಟ್ಟಲೆ ಕೋಟಿ ಗಟ್ಟಲೆ ಇದ್ದಂಥವ್ರಲ್ಲ ಸ್ವಾಮಿ. ಎಲ್ಲ 10,000 20,000 ಇಟ್ಕೊಂಡಿರ್ತಾರೆ, ಡೈಲಿ ಹಾಕೊಂಡು ವ್ಯಾಪಾರ ಮಾಡ್ತಿರ್ತಾರೆ. ಏಕಾಏಕಿ ಬಂದು ಅದನ್ನೆಲ್ಲ ಹೊಡೆದಾಕ್ಬಿಟ್ರೆ ಅವ್ರು ಏನು ಮಾಡಬೇಕು? ಅವ್ರು ಯಾವುದೋ ದೇಶ ಉದ್ಧಾರ ಮಾಡೋಕ್ಕೆ ಅವರು ಬೀದಿ ಬದಿ ವ್ಯಾಪಾರ ಮಾಡ್ತಿಲ್ಲ. ಅವ್ರದ್ದು 3 ಹೊತ್ತು ಊಟಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಕೆಲವೊಬ್ರದ್ದು ಎಂಕ್ವೈರಿ ಮಾಡಿ, ನೀನು ಬೀದಿ ಬದಿ ವ್ಯಾಪಾರ ಮಾಡ್ತಿದ್ಯಾ, ನಿಂದು ಆಧಾರ್ ಕಾರ್ಡ್ ಕೊಡು, ನಿನ್ನ ಪ್ರೂಫಲ್ಲಿ ಏನೇನು ಆಸ್ತಿ ಇದೆ ಎಲ್ಲ ಚೆಕ್ ಮಾಡಿ. ಸೌಕರ್ಯರು ದುಡ್ಡಿದ್ದಂಥವ್ರು ಮಾಡ್ತಿದ್ದಾರೆ. ಅಂಥವರಿಂದ ಇಂಥವ್ರಿಗೂ ಕೆಟ್ಟ ಹೆಸರು. ಅವ್ರು ಯಾವುದೋ ಆಸ್ತಿ ಮೂಲಭೂತ ಆಧಾರ ಇಲ್ಲ ಅಂದಿದ್ದಕ್ಕೆ ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. 3 ಹೊತ್ತು ಊಟಕ್ಕೋಸ್ಕರ ಯಾರಿಗೂ ಅನ್ಯಾಯ ಮಾಡ್ತಿಲ್ಲ. ಅಲ್ಲಿ 3 ಹೊತ್ತು ಊಟಕ್ಕೋಸ್ಕರ ಫುಟ್ಪಾತಲ್ಲಿ ಅಂಗಡಿ ಹಾಕೊಂಡು ಜೀವನ ನಡೆಸ್ಕೊಂಡು ಹೋಗ್ತಿದ್ದಾರೆ. ಯಾಕೆ? ಸರ್ಕಾರದಲ್ಲಿ ಎಂಥ ಪ್ರತಿಭೆಗೂ ಕೆಲಸ ಇಲ್ಲ ಇಲ್ಲಿ. ಅವ್ನು ಯಾವನೋ ಈಗ ಒಂದು ಕಂಪ್ನಿ ನಡೆಸ್ತಾನೆ, ಬೆಳಗ್ಗೆ ಎಷ್ಟೊತ್ತಿಂದ ಸಂಜೆ ಇಷ್ಟೋ ತನಕ ಕೆಲಸ ಮಾಡಪ್ಪ, ಕೆಲಸದಲ್ಲಿ ಏನಾದ್ರು ತಪ್ಪಾದ್ರೆ ಬಾಯಿಗೆ ಬಂದಂಗೆ ಬೈತಾರೆ. ಇವ್ರು ಕೂಡ 10-15,000ಕ್ಕೆ ಬಾಯಿಗೆ ಬೈಸ್ಕೊಂಡು ಯಾವನಾದ್ರೂ ಕೆಲಸ ಮಾಡ್ತಾನೆ ಇವತ್ತಿನ ದಿವಸಗಳಲ್ಲಿ? ಆ ಸಂಬಳ ನೆಟ್ಟಗಿಲ್ಲ, ಒಬ್ಬೊವರಿಗೆ ಕೆಲಸ ಇಲ್ಲ, ಅದಕ್ಕೆ ಆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರು. ನೀವು ಅವ್ರ ಕಷ್ಟ ಕೇಳ್ಕೊಂಡು ಅವರಿಗೆ ಸ್ಪಂದಿಸಿ, ಅವ್ರಿಗೆ ಬೇಕಾಗಿರೋದೇನು? ಅವರು ಮನೇಲಿ ಪೇಷಂಟ್ಗಳು ಇರ್ತಾರೆ, ಮನೆ ಬಾಡಿಗೆ ಕಟ್ಟಬೇಕಾಗಿರುತ್ತೆ, 30-40 ವರ್ಷದಿಂದ ಅಲ್ಲೇ ಇದ್ದಾರೆ, ಮನೆ ಸ್ವಂತ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಅವ್ರು ಮಾಡೋ ಬಿಸ್ನೆಸ್ ಅಲ್ಲಿ ಏನಂತದಿದೆ? 3 ಹೊತ್ತು ಊಟಕ್ಕೋಸ್ಕರ ಮಾಡ್ತಿರೋರು, ಬೇರೆ ಏನಕ್ಕೂ ಮಾಡ್ತಾ ಇಲ್ಲ. ಅಲ್ಲಿ ಓಟ್ ಹಾಕೋ ಟೈಮಲ್ಲಿ ಮನೆ ಬಾಗಿಲಿಗೆ ಬಂದು ಎಲ್ಲರೂ ನಮ್ಮ ಪಕ್ಷ ಕೊಟ್ಟಕ್ಕೆ ಅಂತ ಕೇಳ್ತೀರಾ. ಆ ಜಾಗದಲ್ಲಿ ಏನೇನು ಕಷ್ಟ ಇದೆಯಮ್ಮ ನಿಮಗೆ ಏನ್ ಬೇಕು? ಇಂಥ ಬಿಟ್ಟಿ ಸವಲತ್ತುಗಳು ಕೊಡೋ ಬದಲು ಒಂದು ಆಧಾರ ಇದೆಯಾ? ಅವನು ಇಷ್ಟು ವರ್ಷದಿಂದ ನಮ್ಮ ದೇಶದಲ್ಲಿ ಇದ್ದಾನೆ ಅಂದಮೇಲೆ ಅವನಿಗೆ ಒಂದು ಆಧಾರ ಇದೆಯಾ? ಇಲ್ಲಿ ಅವನಿಗೆ ಒಂದು ಸ್ವಂತ ಮನೆ ಇದೆಯಾ? ಇಲ್ಲಿ ಅವನಿಗೆ ಫ್ಯಾಮಿಲಿ ಪ್ರಾಬ್ಲಮ್ ಏನಿದೆ? ಮನೇಲಿ ಪೇಷಂಟ್ಗಳು ಇರ್ತಾರೆ, ಆಸ್ಪತ್ರೆಗೆ ಹೋದ್ರೆ ಒಳ್ಳೆ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಒಳ್ಳೊಳ್ಳೆ ಗೌರ್ಮೆಂಟ್ ಆಸ್ಪತ್ರೆಗಳಿಲ್ಲ. ಅವ್ರು ಟ್ರೀಟ್ಮೆಂಟ್ ಕೊಡೋಕಾದ್ರೆ ಹೊರಗಡೆ ಪ್ರೈವೇಟ್ ಮೆಡಿಕಲ್ಗೆ, ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋಗ್ಬೇಕು. ಒಂದು ಕಾಯಿಲೆಗೆ ಆಸ್ಪತ್ರೆ ಮೆಡಿಸಿನ್ ಖರ್ಚು ಕಮ್ಮಿ ಬರುತ್ತಾ ಸ್ವಾಮಿ? ನೀವು ಗೌರ್ಮೆಂಟಿಗೆ ಒಳ್ಳೆ ಆಸ್ಪತ್ರೆಗಳನ್ನು ಕೊಟ್ಟಿದ್ದಿದ್ರೆ ಇವರೆಲ್ಲ ಯಾಕಿಂತ ಪರದಾಡೋ ಕೆಲಸ ಬರ್ತಿತ್ತು? 20-30 ವರ್ಷದಿಂದ ಮಾಡ್ತಾ ಇದ್ದಾರೆ ಕೆಲಸಗಳು ಅಂದ್ರೆ ಅದು ಏನರ್ಥ ಅದಕ್ಕೆ? ನಿನ್ನೆ ಮೊನ್ನೆ ಬಂದು MLA ಅದು ಇದು ಅಂತ ಮಾಡ್ಕೊಂಡವರು ಕೋಟಿಗಟ್ಟಲೆ ಕೊಳ್ಳೆ ಹೊಡ್ಕೊಂಡು ಲೂಟಿ ಮಾಡ್ಕೊಂಡು ನೀವು ಸೇಫ್ ಆಗಿದ್ದೀರಾ. ಅವ್ರು ಮಾಡ್ತಿರೋದು ಡೈಲಿ 5,000-10,000 ವ್ಯಾಪಾರ ಮಾಡ್ಕೊಂತಾರ. 3 ಹೊತ್ತು ತಿನ್ನಕ್ಕೋಸ್ಕರ ಯಾವೊಂದು ಮನೆ ಹಾಳು ಮಾಡಕ್ಕಲ್ಲ. ನೀವು ಮಾಡ್ತಿರೋದು ಸರಿ, ನಾನು ತಪ್ಪು ಅಂತ ಹೇಳ್ತಿಲ್ಲ. ಆದ್ರೆ ಅವ್ರು ಯಾಕೆ ಮಾಡ್ತಾ ಇದ್ದಾರೆ ಅದು ಕಾರಣ ಕೇಳಬೇಕಿತ್ತು ಫಸ್ಟ್. ಏಕಾಏಕಿ ಪೊಲೀಸರು ಬಂದು BBMP ಬಂದು ದಬ್ಬಾಳಿಕೆ ಮಾಡ್ತಾ ಇದ್ದೀರಾ. ಅವ್ರ ಹತ್ರ ಇರೋ ಐಟಮ್ಗಳನ್ನ ತೆಗೆದು ರೋಡ್ಗೆ ಎಸಿತಾ ಇದ್ದೀರಾ. ಇವತ್ತಿನ ದಿನಗಳಲ್ಲಿ ಯಾರು ಭಿಕ್ಷೆ ಬೇಡೋದ್ರು 10 ರೂಪಾಯಿ ಕೊಡಲ್ಲ. ನೀವು 1,000 ಗಟ್ಟಲೆ ಐಟಮ್ಗಳನ್ನ ಎತ್ತು ಬೀದಿಗೆ ಹಾಕಿದ್ರೆ ಯಾರು ಕೊಡ್ತಾರೆ? ಅದಕ್ಕೆಲ್ಲ ಗೌರ್ಮೆಂಟ್ಗಳಿಂದ ಅವ್ರಿಗೆ ಏನಾದ್ರು ಸವಲತ್ತು ಮಾಡಿದ್ದೀರಾ? ಫಸ್ಟ್ ಬೀದಿ ಬದಿ ವ್ಯಾಪಾರ ಮಾಡೋರು 3 ಹೊತ್ತು ಊಟಕ್ಕೋಸ್ಕರ ಮಾಡ್ತಾರೆ ಸ್ವಾಮಿ. ಯಾರ್ದು ತಲೆ ಹಿಡಿದು ಕೆಲಸ ಮಾಡ್ತಿಲ್ಲ ಅವರು. ಅವ್ರಗಳಿಗೆ ಏನು ಪ್ರಾಬ್ಲಮ್ ಇದೆ ಅದನ್ನ ಕೇಳ್ಬಿಟ್ಟು ಅಂಥದ್ದನ್ನ ಒಳ್ಳೆ ಕೆಲಸಗಳು ಮಾಡಿ. ನಿಮ್ಮ ಕೆಲಸ ಸರಿ ಇದೆ, ಮಾಡ್ತಿರೋ ರೀತಿ ಸರಿ ಇಲ್ಲ. ಕೃಷ್ಣ ಬೈರೇಗೌಡರಿಗೆ ಈ ವಿಡಿಯೋ ತಲುಪೋ ತನಕ ಶೇರ್ ಮಾಡಿ. ಈ ಮಾತಲ್ಲಿ ಸರಿ ಇದೆಯಾ ತಪ್ಪಿದೆಯಾ ಅಂತ ಕಮೆಂಟ್ ಮಾಡಿ.